ಗುಡ್ ಈವ್ನಿಂಗ್, ವೆಲ್ಕಮ್ ಟು ಎಜೆಸ್ ಬ್ಲಾಗ್ಸ್. ಈ ಥರ ಮಾತಾಡಿ ತುಂಬ ದಿನ ಆಯಿತು, ಅದಕ್ಕೋಸ್ಕರ ಇವತ್ತೊಂದು ಬ್ಲಾಗ್ ಮಾಡ್ತಿದ್ದೀನಿ. ನೋಡಿ, ಈ ವಿಡಿಯೋ ನೋಡ್ತೀರಲ್ವ, ಪ್ಲೀಸ್ ಒಂದು ಲೈಕ್ ಕೊಡಿ. ಪ್ಲೀಸ್ ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ. ಸ್ವಲ್ಪ ನೋಡಬೇಡಿ, ಸ್ಕಿಪ್. ನೋಡಿ, ನಮ್ಮ ಪಕ್ಕದ ರೂಮ್ ಇದು ನಾವಿರುವ ರೂಮು. ಇದು ನಮ್ಮ ಮನೆ. ಇದು ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ, ತೋರಿಸ್ತೀನಿ ನಿಮಗೆ. ಹಾಯ್ ಎಲ್ಲರೂ ಹೇಗಿದ್ದೀರಿ? ಏನು ಮಾಡ್ತಿದ್ದೀರಿ ಎಲ್ಲರೂ? ಗುಡ್ ಈವ್ನಿಂಗ್. ನಾನು ಬಂದಿವರೆಗೂ ಬ್ಲಾಗ್ ಮಾಡ್ತಿದ್ದೀನಿ. ನನ್ನ ಅಣ್ಣನ ಮಕ್ಕಳು ಬಂದಿದ್ರು, ಅವಳನ್ನು ಬಿಟ್ಟು ಬರಲಿಕ್ಕಂತ ಇಲ್ಲ. ನಾವಿಬ್ಬರು ಹೋಗ್ತಾ ಇದ್ವಿ ಅವಳನ್ನು ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರುವಂತ. ನೋಡಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ರೋಡಲ್ಲಿ ಹೋಗುವಾಗ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ, ಕ್ಲಿಪ್ಸ್ ಎಲ್ಲ ತಗೊಂಡೆ. 5:15ಗೆ ಬಸ್ ಬರುತ್ತೆ. 5:15 ತನಕ ಇಲ್ಲಿ ನಿಲ್ಲಬೇಕು. ನಾವೀಗ ಒಂದು 5 ನಿಮಿಷ ಬೇಗ ಬಂದ್ವಿ, ಹಾಗೆ ಒಂದು ಸ್ವಲ್ಪ ವೀಡಿಯೋ ತೆಗಿತಿದ್ದೀನಿ. ನೋಡಿ, ಈಗ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತ್ವಿ. ಬಸ್ ಸ್ಟ್ಯಾಂಡ್ ಹತ್ರನೇ ಒಂದು ಸ್ಕೂಲ್ ಇದೆ. ಬಸ್ಸಿಗೆ ಕಾಯ್ತಿದ್ದಾಳೆ ಅವಳು. ಬಸ್ಸಿಗೆ ವೇಟಿಂಗ್. ನೋಡಿ, ಇಲ್ಲಿ ಮಂಗಗಳು ತುಂಬ ಜಾಸ್ತಿ. ಇಲ್ಲೊಂದು ಮರ ಇದೆ, ಅಲ್ಲಿ ಮರಗಳಲ್ಲಿ ಜಾಸ್ತಿ ಮಂಗಗಳು. ಅಂದರೆ ಬನ್ನೇರುಘಟ್ಟ ಅಭಯಾರಣ್ಯ ಇದೆಯಲ್ಲ, ಅದು ತುಂಬ ಹತ್ತಿರ ಇಲ್ಲಿಗೆ. 1 ಕಿಲೋಮೀಟರ್ ದೂರ ಇದೆ. ಎಲ್ಲ ಮಂಗಗಳು ಬರ್ತವೆ ಇಲ್ಲಿ, ಮನೆಗೂ ಕೂಡ ಬರ್ತವೆ. ಬಾಗಿಲು ಓಪನ್ ಮಾಡಿದರೆ ಆಯಿತು, ಮಂಗಗಳು ಒಳಗೇನೆ ಬರ್ತವೆ. ಹೆದರುವುದಿಲ್ಲ ಇವುಗಳು ಮಂಗಗಳು ಯಾರಿಗೂ ಕೂಡ, ಒಳಗೇನೆ ಬರ್ತವೆ. ನಿಂತಿದ್ದಾಳೆ, ಬಸ್ಸಿಗೆ ಕಾಯ್ತಾ ನಿಂತಿದ್ದಾಳೆ. ಬಸ್ ಇನ್ನೂ ಬಂದಿಲ್ಲ. ನೋಡಿ, ಆಚೆ ಈಚೆದು ಬಸ್ಸೆಲ್ಲ ಹೋಗ್ತಾ ಇದೆ. ನಂಬರ್ಸ್ ಇರುತ್ತೆ ಅಲ್ವ ಇಲ್ಲಿದ್ದು ಬಸ್ಸಿಗೆಲ್ಲ, ಆ ನಂಬರ್ ಬಸ್ಸಲ್ಲಿ ಹೋಗಬೇಕು. ಎಲ್ಲ ಬಸ್ಸಲ್ಲಿ ಹೋಗ್ಲಿಕ್ಕಾಗಲ್ಲ, ಕೆಲವು ಬಸ್ಸು ಹೋಗೋದಿಲ್ಲ. ನೋಡಿ, ಎಷ್ಟೊಂದು ಗಾಡಿಗಳು ತಿರುಗಾಡ್ತಾ ಇರ್ತವೆ ಇಲ್ಲಿ. ರೋಡ್ ಕ್ರಾಸ್ ಮಾಡುವಾಗ ಸ್ವಲ್ಪ ಆಚೆ ಈಚೆ ನೋಡಿ ಕ್ರಾಸ್ ಮಾಡಬೇಕಾಗುತ್ತೆ, ತುಂಬ ಡೇಂಜರ್. ಇಲ್ಲಿ ಮಂಗಗಳು ಏನು ಮಾಡ್ತವೆ ಅಂದರೆ, ಒಂದು ಪಕ್ಕದಲ್ಲಿ ಗೂಡಂಗಡಿ ಇದೆ. ಆ ಗೂಡಂಗಡಿಗೆ ಹೋಗಿ ಅಲ್ಲಿರುವಂತಹ ಏನಾದರೂ ತಿಂಡಿ ಏನಾದರೂ ತಂದು ತಿಂತವೆ ಅವುಗಳು. ಚಿಪ್ಸ್, ಟೊಮೆಟೊ ಹಣ್ಣು ಏನಾದರೂ ಇದ್ದರೆ ಅದನ್ನು ಕದ್ಕೊಂಡು ಬಂದು ತಿಂತವೆ. ನೋಡಿ, ಇಲ್ಲಿ ಒಂದು ಮಂಗ ಹೋಗ್ತಿದೆ. ನೋಡಿ, ತುಂಬ ವಯಸ್ಸಾಗಿರುವ ಮಂಗ ಅದು. ಇವಳಿಗೆ ಬಸ್ ಬಂತು, ಹೋಗ್ತಿದ್ದಾಳೆ. AC ಬಸ್ಸುಗಳೆಲ್ಲ ಇರೋದು ಇಲ್ಲಿ ಜಾಸ್ತಿ, AC ಬಸ್ಸುಗಳು. ಮಗಳಿದ್ದು ಮೊನ್ನೆ ಬರ್ತ್ಡೇ ಇತ್ತು, ಆ ಬರ್ತ್ಡೇಗೆ ಗಿಫ್ಟ್ ಬಂದಿತ್ತು ತುಂಬ, ಡ್ರೆಸ್ ಎಲ್ಲ. ಆ ಡ್ರೆಸ್ ಕಲೆಕ್ಷನ್ ವಿಡಿಯೋ ನಾನು ಇದರಲ್ಲಿ ಹಾಕ್ತೀನಿ, ನೋಡಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹೇಗಿದೆ ಅಂತ ಹೇಳಿ. ಡ್ರೆಸ್ ಕಲೆಕ್ಷನ್ ವಿಡಿಯೋ ಮಾಡಿದ್ದೀನಿ, ಓಕೆ ನೋಡಿ, ಓಕೆನಾ? ಡ್ರೆಸ್ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟ್ ಆಗಿದೆ ನೋಡಿ. ಇಲ್ಲೆಲ್ಲ ಡಿಸೈನ್ಸ್ ಬಂದಿದೆ ನೋಡಿ, ಸಿಂಪಲ್ ಆಗಿ ಆದರೂ ತುಂಬ ಚೆನ್ನಾಗಿದೆ ಈ ಡ್ರೆಸ್ ನೋಡಿ. ಇಷ್ಟ ಆಯ್ತಾ ಫ್ರೆಂಡ್ಸ್? ಎಷ್ಟು ಕ್ಯೂಟ್ ಇದೆ ಶ್ರೀನಿಗೆ, ನೋಡಿದ್ರಲ್ಲ? ನೋಡಿ, ಪಿಂಕ್ ಮತ್ತು ವೈಟ್, ಗ್ರೇ ಕಲರ್ ಎಲ್ಲ ಮಿಕ್ಸೆಡ್ ಕಲರ್ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕೂಡ ನೋಡಿ, ಉದ್ದ ತೋಳು ಬಂದಿದೆ ನೋಡಿ.
ಅದಕ್ಕೊಂದು ಪ್ಯಾಂಟ್ ಕೊಟ್ಟಿದ್ದಾರೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಇದು ಡ್ರೆಸ್. ಸಿಂಪಲ್ ಆಗಿ ಆದ್ರೂ ಕೂಡ ತುಂಬಾ ಚೆನ್ನಾಗಿದೆ ಈ ಡ್ರೆಸ್. ಈಗ ಆಗುದಿಲ್ಲ, ಈಗ ಉದ್ದಾಗುತ್ತೆ ಅವರಿಗೆ, ಹಾಕ್ಬಹುದು ನೋಡಿ. ದೊಡ್ಡದೇ ಕೊಟ್ಟಿರೋ ಡ್ರೆಸ್ ಇದೆ. ಇದಕ್ಕೊಂದು ಟೋಪಿ ಬಂದಿದೆ, ಅದು ಈಗ ಇಲ್ಲ, ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಮತ್ತೆ ಒಂದು ಬ್ಯಾಗ್ ಬಂದಿದೆ ನೋಡಿ ಅದಕ್ಕೆ. ಈಗ ಹಾಕೊಂಡು ಹೋಗ್ತಾಳೆ ಶ್ರೀಡಿ. ಈಗ ಒಂದು ಬ್ಯಾಗ್ ಬಂದಿದೆ, ಒಂದು ಹ್ಯಾಟ್ ಟೋಪಿ ಇದೆ. ಅದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಈಗ, ಅದು ಎಲ್ಲಿ ಹಾಕಿದ್ದಾಳೆ ಅವಳು. ಇದು ಸ್ಕೈ ಬ್ಲೂ ಕಲರ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಈ ಡ್ರೆಸ್. ಇದು ತುಂಬಾ ಇಷ್ಟ ಆಗಿದೆ ಈ ಡ್ರೆಸ್. ಆದ್ರೆ ಈಗ ಆಗಲ್ಲ ಅವಳಿಗೆ ಹಾಕ್ಲಿಕ್ಕೆ, ಇದು ತುಂಬಾ ದೊಡ್ಡದಿದೆ. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ತುಂಬಾ ಸುಂದರವಾಗಿ ಮಾಡ್ತಾರೆ ಬಟ್ಟೆ ಇದು ನೋಡಿ. ನೋಡಿ ಹ್ಯಾಂಡ್ ಎಲ್ಲ ನೋಡಿ, ಡಿಸೈನ್ ನೋಡಿ, ತುಂಬಾ ಚೆನ್ನಾಗಿದೆ ಇದು ನೋಡಿ. ಇಲ್ಲಿ ಒಂದು ಕಿಟ್ಟೆ ತರ ಬಂದಿದೆ ನೋಡಿ. ಸ್ಕೈ ಬ್ಲೂ ಕಲರ್ ಇದು ಸಿಂಪಲ್ ಆಗಿ ಡಿಸೈನ್, ಸಿಂಪಲ್ ಒಳಗಡೆ ಕಾಟನ್ ಬಟ್ಟೆ ಇದೆ ಇದರಲ್ಲಿ ಕೂಡ ನೋಡಿ. ಇದು ಕೂಡ ಚೆನ್ನಾಗಿದೆ, ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಇದು ಕೂಡ. ಇದು ಡಾರ್ಕ್ ಯೆಲ್ಲೋ ಕಲರ್ ಇದು ಆಗಲ್ಲ ಅವರಿಗೆ, ಸ್ವಲ್ಪ ಗೊತ್ತಾಗುತ್ತೆ. ಆದ್ರೂ ನೋಡಿ ತುಂಬಾ ಹಳೆ ಡಿಸೈನ್, ಆದ್ರೂ ಚೆನ್ನಾಗಿದೆ ನೋಡಿ. ಡ್ರೆಸ್ ಬಂದಿದೆ ಇದು ನೋಡಿ. ಇದು ಲಂಗ, ಅದರ ಬ್ಲೌಸ್ ಬಂದಿದೆ ನೋಡಿ. ಇಲ್ಲಿ ಒಂದು ನಾವು ಡಿಸೈನ್ ಮಾಡ್ಬೋದು, ಇದಕ್ಕೆ ಏನಾದ್ರೂ ಎಂಬ್ರಾಯ್ಡರಿ ಮಾಡೋದಾದ್ರೆ ಮಾಡ್ಬೋದು ನೋಡಿ. ಇಲ್ಲಿ ಜಿಪ್ ಹಾಕ್ಲಿಕ್ಕೆ ಅಂತ ಹೇಳಿ ಬಿಟ್ಟಿದ್ದಾರೆ ನೋಡಿ, ಸ್ಟಿಚ್ ಬಿಟ್ಟಿದ್ದಾರೆ. ಜಿಪ್ ಹಾಕ್ಬೋದು, ಇದು 2-3 ವರ್ಷದವರೆಗೆ ಹಾಕ್ಬೋದು ನೋಡಿ. ಇದು ಕೂಡ ಚೆನ್ನಾಗಿದೆ ಅಲ್ವಾ, ಗ್ರೀನ್. ಅದಕ್ಕೆ ಒಂದು ಗ್ರೀನ್ ವೇರ್ ಬಂದಿದೆ ನೋಡಿ, ಹಾಫ್ ಸೀರೆ ತರ. ಇದು ಒಂದು 2 ಸಲ ಹಾಕಿದ್ದೀನಿ ನಾನು, 2 ಫಂಕ್ಷನ್ಗೆ ಹಾಕಿದ್ದೀನಿ ಈ ಡ್ರೆಸ್. ಚೆನ್ನಾಗಿದೆಯಾ? ಇದೊಂದು ಡ್ರೆಸ್ ನೋಡಿ, ಆರೆಂಜ್ ಕಲರ್ ನೋಡಿ, ಎಷ್ಟು ಚೆನ್ನಾಗಿದೆ ಈ ಡ್ರೆಸ್ ಕೂಡ. ಇದು ಕಾಟನ್, ಮೇಲೆ ಕಾಟನ್ ಬಂದಿದೆ, ಒಳಗಡೆ ಕೂಡ ಕಾಟನ್. ಸೆಕೆಗೆಲ್ಲ ತುಂಬಾ ಒಳ್ಳೆಯದು ಈ ಡ್ರೆಸ್. ಇಲ್ಲಿ ಒಂದು ಸ್ವಲ್ಪ ನೆಟ್ಟೆಡ್ ಬಂದಿದೆ, ಅಷ್ಟು ಕೂಡ ರಫ್ ನೆಟ್ಟೆಡ್ ಅಲ್ಲ, ಸ್ಮೂತ್ ಇದೆ ಈ ಡ್ರೆಸ್. ಇದು ಕೂಡ ಚೆನ್ನಾಗಿದೆ ನೋಡಿ. ಹಿಂದೆ ಐ ಆಮ್ ದ ಕ್ಯೂಟೆಸ್ಟ್ ಅಂತ ಬರ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಈ ಡ್ರೆಸ್ ಕೂಡ. ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಈ ಡ್ರೆಸ್. ತುಂಬಾ ದೊಡ್ಡದು, ಒಂದು 4 ವರ್ಷ ಆಗುವಾಗ ಹಾಕ್ಬೋದು, ಅಷ್ಟು ದೊಡ್ಡದಿದೆ. ಸಿಲಿಕಲ್ಲು ಇದು ಅವಳ ಅಕ್ಕ ಕೊಟ್ಟಿರುವಂಥದ್ದು. ಅವಳ ಅಕ್ಕ 2ನೇ ಕ್ಲಾಸ್, ಅವಳು ಕೊಟ್ಟಿದ್ದಾಳೆ, ಮಾನಿ ಅಂತ ನೋಡಿ. ಎಷ್ಟು ದೊಡ್ಡದಿದೆ, ಇದು ಚೆನ್ನಾಗಿದೆ ಡ್ರೆಸ್ ನೋಡಿ. ಇಲ್ಲಿ ಎಲೆಕ್ಟ್ರಿಕ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದು ಲಂಗ, ಇದೊಂದು ಸ್ವಲ್ಪ ದೊಡ್ಡದಾಗುತ್ತೆ ಅವಳಿಗೆ. ಇಲ್ಲಿ ಸೊಂಟ ಸ್ವಲ್ಪ ದೊಡ್ಡದಾಗುತ್ತೆ, ಆದ್ರೂ ತುಂಬಾ ಚೆನ್ನಾಗಿದೆ. ಒಂದ್ಸಲ ಹಾಕಿದ್ದೀನಿ ನಾನು, ಆದ್ರೂ ಕೂಡ ಒಂದ್ಸಲ ಹಾಕಿ ನೋಡಿದ್ದೀನಿ, ಸ್ವಲ್ಪ ಲೂಸ್ ಆಗುತ್ತೆ. ನೋಡಿದ್ರಲ್ಲ ನೋಡಿ, ತುಂಬಾ ಡ್ರೆಸ್ ಬಂದಿತ್ತು ಅವರಿಗೆ. ಮಾಡ್ಲಿಕ್ಕೂ ಬಿಡ್ತಿಲ್ಲ. ಸ್ಟಿಕ್ಕರ್ ತೆಗಿಲಿಕ್ಕೆ ನೋಡಿ. ನೆವಿ ಬ್ಲೂ ಕಲರ್ ಮತ್ತೆ ಪಿಂಕ್, ಇದು ಎಷ್ಟು ಚಂದ ಇದೆ ನೋಡಿ ಡ್ರೆಸ್. ಅದಕ್ಕೊಂದು ಪ್ಯಾಂಟ್ ಬಂದಿದೆ ನೋಡಿ. ಇದೊಂದ್ಸಲ ಹಾಕಿದ್ದೀನಿ ಈ ಡ್ರೆಸ್, ಹಾಗಾಗಿ ಒಂದು ಸ್ವಲ್ಪ ಇದಾಗಿದೆ, ಮುದ್ದೆ ಆಗಿದೆ ಸ್ವಲ್ಪ ನೋಡಿ. ಎಷ್ಟು ಚೆನ್ನಾಗಿದೆ ಇದು ಕೂಡ. ಒಂದು ಪ್ಯಾಂಟ್ ಬಂದಿದೆ, ಇದಾಗುತ್ತೆ ಅವಳಿಗೆ, ಸರಿಯಾಗುತ್ತೆ ಇದು.
ನೆಕ್ಸ್ಟ್ ಕಟ್ ಮಾಡ್ತಾನೆ ನೋಡಿ, ಗ್ರೀನ್ ಕಲರ್ ಡ್ರೆಸ್. ಇದು ಕೂಡ ಒಂದ್ಸಲ ಹಾಕಿದ್ದೀನಿ, ಅದರ ಶಾರ್ಟ್ಸ್ ಹಾಕಿದ್ದೆ, ನೋಡಿರ್ಬೇಕು ನೀವು. ನೋಡಿ, ಒಂದೊಂದೇ ಸಲ ಹಾಕಿದ್ದು, ಮತ್ತೆ ಹಾಕಲಿಲ್ಲ ನಾನು. ನೋಡಿ, ಚೆನ್ನಾಗಿದೆ ಅಲ್ವಾ ಇದು ಕೂಡ ಡ್ರೆಸ್? ಇಷ್ಟ ಆಯ್ತಾ? ಇಷ್ಟ ದಾದವು ದಾದವು ನೀರು ಸೌಂಡ್ಗೆ ನೋಡಿ, ಇದು ನಾವು ಅವಳಿಗೆ ಬರ್ತ್ಡೇಗಂತ ನಾವು ಟ್ರೆಡಿಷನಲ್ ಡ್ರೆಸ್ ತಗೊಂಡದ್ದು. ಇದು ನೋಡಿರ್ಬೋದು ನೀವು, ಶಾರ್ಟ್ಸ್ ಅಲ್ಲೆಲ್ಲ ನೋಡಿರ್ಬೋದು. ಈ ಡ್ರೆಸ್ ಬರ್ತ್ಡೇಗೆ ತಗೊಂಡಿರುವಂಥದ್ದು. ಇದು ನೋಡಿ, ಅದಕ್ಕೊಂದು ಬೆಲ್ಟ್ ಬಂದಿದೆ. ಬೆಲ್ಟ್ ನೋಡಿ, ಈ ರೀತಿ ಸೊಂಟಪಟ್ಟಿ ಕಟ್ಬೋದು. ಆಮೇಲೆ ಅದಕ್ಕೊಂದು ಶಾಲ್ ಬಂದಿದೆ ನೋಡಿ, ಈ ರೀತಿ ಹಾಕಿ ಈ ರೀತಿ ಆಗ್ತದೆ. ತುಂಬ ಚೆನ್ನಾಗಿ ಕಾಣಿಸ್ತದೆ ಇದು ಡ್ರೆಸ್ ಅವಳಿಗೆ. ನೋಡಿ, ಹೇಗಿತ್ತು ಫ್ರೆಂಡ್ಸ್ ಶ್ರೇಣಿಕಾ ಡ್ರೆಸ್ ಕಲೆಕ್ಷನ್? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನೋಡಿ, ಬನೆಘಟ್ಟ ನರಸಿಂಹಸ್ವಾಮಿ ಲೇಔಟು ಸುತ್ತ ಹೆಂಗೆ ವ್ಯೂಸ್ ಇದೆ ನೋಡಿ. ಇದು ವೈಟ್ ಹೌಸ್ ಅಂತ, ಒಂದು ಒಳ್ಳೆ ಮನೆ. ಇದು ಸಖತ್ತಾಗಿದೆ ಮನೆ. ಒಳಗಡೆ ಎಲ್ಲ ಇನ್ನೊಂದು ಹೊಸ ಮನೆ ಈ ಕಡೆ ಪಕ್ಕದಲ್ಲೇ ಒಂದು ಹೊಸ ಮನೆ ಕಟ್ತಾ ಇದ್ದಾರೆ. ಇದು ಚೆನ್ನಾಗಿದೆ, ಇನ್ನು ಪ್ರೋಗ್ರೆಸ್ಸಲ್ಲಿದೆ, ಆಗ್ತಾಯಿದೆ, ಫಿನಿಶಿಂಗ್ ಆಗಿಲ್ಲ. ಇದು ದೊಡ್ಡದು ಮನೆ. ಹಿಂದ್ಗಡೆ ಬೆಟ್ಟ ಕಾಣುತ್ತೆ ನೋಡಿ, ಹಿಂದ್ಗಡೆ ಬೆಟ್ಟ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್, ಟೇಕ್ ಕೇರ್.